ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ಭವ್ಯ ಸಂಸ್ಕೃತಿ, ಪರಂಪರೆ ಮತ್ತು ಇತಿಹಾಸವನ್ನು ಹೊಂದಿರುವ ಸಮೃದ್ಧ ದೇಶ. ಇಲ್ಲಿ ಹಲವಾರು ವಿಸ್ಮಯ ಮತ್ತು ನಿಗೂಢ ಎನಿಸುವ ಸ್ಥಳಗಳಿವೆ. ಅನೇಕ ಭಾಷೆ ಮತ್ತು ಧರ್ಮಗಳಿಗೆ ಹೆಸರಾದ ನಮ್ಮ ಭಾರತ ಎಲ್ಲಾ ಕ್ಷೇತ್ರಗಳಲ್ಲೂ ಮುನ್ನುಗ್ಗುತ್ತಿದೆ. ವಾಸ್ತುಶಿಲ್ಪದ ವಿಷಯದಲ್ಲೂ ಭಾರತಕ್ಕೆ ತನ್ನದೇ ಆದ ಹಿರಿಮೆ ಗರಿಮೆಯ ಕಿರೀಟವಿದೆ. ನಮ್ಮ ಭಾರತವು ವಿವಿಧ ಭಾಷೆಗಳನ್ನು ಮಾತನಾಡುವ, ವಿಭಿನ್ನ ಆಹಾರಗಳನ್ನು ತಿನ್ನುವ ಮತ್ತು ವೈವಿಧ್ಯಮಯ ಬಟ್ಟೆಗಳನ್ನು ಧರಿಸುವ, ವಿವಿಧ ರೀತಿಯ ಜನರನ್ನು ಆಶ್ರಯಿಸುವ ಒಂದು ಅನನ್ಯ ದೇಶವಾಗಿದೆ. ಇವತ್ತಿನ ಈ ಸಂಚಿಕೆಯಲ್ಲಿ ಅಂತಹ ಭಾರತದ ಕುರಿತಾದ ಅಚ್ಚರಿ ಸಂಗತಿಗಳ ಬಗ್ಗೆ ತಿಳಿಯೋಣ ಬನ್ನಿ. ವಿಶ್ವದ ಅತ್ಯಂತ ಹಳೆಯ ನಗರ ವಾರಣಾಸಿ, ಉತ್ತರ ಪ್ರದೇಶ. ಹಿಂದೂ ಪುರಾಣಗಳ ಪ್ರಕಾರ ವಾರಣಾಸಿಯನ್ನು ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಶಿವನು 5000 ವರ್ಷಗಳ ಹಿಂದೆ ಈ ನಗರವನ್ನು ಕಂಡುಹಿಡಿದನೆಂದು ಹಿಂದೂ ಪುರಾಣಗಳ ಪ್ರಕಾರ ಹೇಳಲಾಗುತ್ತಿದೆ. ಇಂದು ವಾರಣಾಸಿಯನ್ನ ಬನಾರಸ್ ಎಂದು ಕೂಡ ಕರೆಯುತ್ತಾರೆ ಮತ್ತು ಇದು ಉತ್ತರ ಪ್ರದೇಶ ರಾಜ್ಯದ ಗಂಗಾ ನದಿಯ ಎಡದಂಡೆಯಲ್ಲಿರುವ ಈ ನಗರವು ಗಂಗೆಯ 2 ಉಪನದಿಗಳಾದ ವರುಣ ಮತ್ತು ಹಸಿಯ ದಡದಲ್ಲಿರುವುದರಿಂದ ನಗರಕ್ಕೆ ವಾರಣಾಸಿ ಎಂಬ ಹೆಸರು ಬಂದಿದೆ. ಈ ನಗರವು ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗುವುದರ ಜೊತೆಗೆ ಸಂಗೀತ, ಕಲೆ, ಸಂಸ್ಕೃತಿ, ಧರ್ಮ ಮತ್ತು ಸಾಹಿತ್ಯದಲ್ಲಿ ತನ್ನದೇ ಆದ ಪರಂಪರೆಗೆ ಹೆಸರುವಾಸಿಯಾಗಿದೆ. ಈ ನಗರವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಇದನ್ನು ಶಿವ ಮತ್ತು ಪಾರ್ವತಿ ದೇವಿಯ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಕಾಶಿ ವಿಶ್ವನಾಥ ದೇವಾಲಯ ಇದು ಶಿವನ ಪ್ರಮುಖ ಆರಾಧನೆಯ ಸ್ಥಳವಾಗಿದೆ. ಜ್ಯೋತಿರ್ಲಿಂಗವು ಜನರು ಶಿವನನ್ನ ಬೆಳಕಿನ ಲಿಂಗಗಳ ರೂಪದಲ್ಲಿ ಪೂಜಿಸುವ ಸ್ಥಳವಾಗಿದ್ದು ಇದೇ ಕಾರಣದಿಂದ ಇದನ್ನು ಬೆಳಕಿನ ನಗರವೆಂದು ಕರೆಯುತ್ತಾರೆ. ಶ್ರೀನಗರದ ದಾಲ್ ಸರೋವರದಲ್ಲಿರುವ ವಿಶ್ವದ ಏಕೈಕ ತೇಲುವ ಅಂಚೆ ಕಚೇರಿ. ನಾವೆಲ್ಲರೂ ತೇಲುವ ಉದ್ಯಾನಗಳು, ದ್ವೀಪಗಳು ಮತ್ತು ಹೌಸ್ ಬೋಟ್ಗಳ ಬಗ್ಗೆ ಕೇಳಿದ್ದೇವೆ. ಆದರೆ ಕಾಶ್ಮೀರದ ಪ್ರಸಿದ್ಧ ದಾಲ್ ಸರೋವರವು ತೇಲುವ ಅಂಚೆ ಕಚೇರಿಯನ್ನು ಹೊಂದಿದ್ದು ಇದು ಇಡೀ ವಿಶ್ವದಲ್ಲಿಯೇ ತೇಲುವ ಅಂಚೆ ಕಚೇರಿಯಾಗಿದೆ. ಒಂದು ರೀತಿಯ ವಾಸ್ತುಶೈಲಿಯಾಗಿರುವ ಈ ಅಂಚೆ ಕಚೇರಿಯು ಭಾರತದ ಜಮ್ಮು ಕಾಶ್ಮೀರದ ಶ್ರೀನಗರದ ದಾಲ್ ಸರೋವರದಲ್ಲಿ ಬೃಹತ್ ದೋಣಿ ಮನೆಯಲ್ಲಿದೆ. ಅಲ್ಲದೆ ಇಲ್ಲಿನ ಅಂಚೆ ಚೀಟಿಗಳು ದಾಲ್ ಸರೋವರದ ಚಿತ್ರವನ್ನು ಒಳಗೊಂಡಿದ್ದು ಇದು ಪ್ರಕೃತಿಯ ಕಲಾಕೃತಿಗೆ ಒಂದು ರೀತಿಯ ಗೌರವವಾಗಿದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಭಾರತೀಯ ಅಂಚೆ ಕಚೇರಿಯ ಅಧಿಕೃತ ಕೆಂಪು ಮತ್ತು ಹಳದಿ ಲೋಗೋವನ್ನು ನೀವು ಗಮನಿಸಬಹುದು. ಅಲ್ಲಿ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ದಾಲ್ ಲೇಕ್ ಎಂಬ ಬೋರ್ಡ್ ಕೂಡ ನಿಂತಿದ್ದು ಇಲ್ಲಿ ನಿಯಮಿತ ಅಂಚೆ ಸೇವೆಗಳು ಲಭ್ಯವಿದೆ. ಫ್ಲೋಟಿಂಗ್ ಪೋಸ್ಟ್ ಆಫೀಸ್ಗೆ ಬಳಸಲಾದ ಮುದ್ರೆಯು ವಿಶಿಷ್ಟವಾಗಿದೆ. ಮನೆಗಳಿಗೆ ಬಾಗಿಲು ಇಲ್ಲದ ಗ್ರಾಮ ಶನಿಶಿಂಗ್ನಾಪುರ. ಶನಿಶಿಂಗ್ನಾಪುರ ಮಹಾರಾಷ್ಟ್ರ ರಾಜ್ಯದ ಒಂದು ಆಧ್ಯಾತ್ಮಿಕ ಗ್ರಾಮ. ಇಲ್ಲಿ ಶನಿ ಮಹಾತ್ಮನು ನೆಲೆಸಿದ್ದು ಭಕ್ತರನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆ ಇದೆ. ಆತನ ಮಹಿಮೆಯಿಂದ ಈ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಕಳ್ಳತನ ನಡೆಯುವುದಿಲ್ಲ ಎಂಬ ನಂಬಿಕೆ ಜನರಲ್ಲಿದೆ. ಇದೇ ಕಾರಣಕ್ಕೆ ಇಲ್ಲಿನ ಗ್ರಾಮಗಳ ಮನೆಗಳು ತೆರೆದ ಸ್ಥಿತಿಯಲ್ಲಿರುತ್ತವೆ. ಅಂದರೆ ಯಾವುದೇ ಬಾಗಿಲುಗಳನ್ನ ಇಲ್ಲಿ ನೋಡಲು ಸಾಧ್ಯವಿಲ್ಲ. ಬಾಗಿಲುಗಳನ್ನ ಇಟ್ಟರೆ ಒಳಿತಾಗುವುದಿಲ್ಲ ಎಂಬ ಭಾವನೆ ಗ್ರಾಮಸ್ಥರಲ್ಲಿ. ಇದು ನಿಮಗೆ ಆಶ್ಚರ್ಯಗೊಳಿಸಬಹುದು, ಆದರೆ ಇದು ಸತ್ಯ. ಇಲ್ಲಿ ಜನರ ನಂಬಿಕೆ ದೊಡ್ಡದಾಗಿದ್ದು ಜನರು ಏನೇ ತಪ್ಪನ್ನ ಮಾಡಲು ಭಯಪಡುತ್ತಾರೆ. ಒಟ್ಟಾರೆಯಾಗಿ ಶನಿ ಶಿಂಗ್ನಾಪುರವು ಬಾಗಿಲುಗಳಿಲ್ಲದ ಗ್ರಾಮವೆಂದು ಜನಪ್ರಿಯವಾಗಿದೆ. ರಾಜಸ್ಥಾನದಲ್ಲಿರುವ ಇಲಿಗಳ ದೇವಾಲಯ. ಬಿಕನೇರ್ ಬಳಿಯ ದೇಶೋಕಿಯಲ್ಲಿರುವ ವಿಶ್ವವಿಖ್ಯಾತ ಕರ್ಣಿಮಾತಾ ದೇವಾಲಯವು ಇಲಿಗಳ ದೇವಾಲಯವೆಂದೇ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವ ದೇವಾಲಯವಾಗಿದೆ. ಕರ್ಣಿಮಾತೆ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ. ಈ ದೇವಾಲಯವು ಸುಮಾರು 500 ವರ್ಷಗಳಷ್ಟು ಹಳೆಯದು. ದೇಶದಲ್ಲಿ ಪ್ಲೇಗ್ನಂತಹ ರೋಗ ಹರಡಿದಾಗ ಭೀಕರ ಕ್ಷಾಮ ಎದುರಾಗಿತ್ತು. ಆ ಸಮಯದಲ್ಲಿ ಕರ್ಣಿಮಾತೆ ತನ್ನ ಮಹಿಮೆಯಿಂದಲೇ ಪ್ಲೇಗ್ ರೋಗವನ್ನು ನಾಶಪಡಿಸಿದಳು ಎಂಬ ನಂಬಿಕೆ ಇದೆ. ಕರ್ಣಿಮಾತೆಯ ಮಹಿಮೆಯಿಂದಲೇ ಕ್ಷಾಮ ಕೂಡ ಪರಿಹಾರವಾಯಿತೆಂದು ಜನರು ನಂಬುತ್ತಾರೆ. ಕರ್ಣಿಮಾತೆಯ ದೇವಸ್ಥಾನದಲ್ಲಿ ಎಲ್ಲೆಂದರಲ್ಲಿ ಇಲಿಗಳು ಓಡಾಡುತ್ತವೆ. ಇಲ್ಲಿ ಇಲಿಗಳು ಕರ್ಣಿಮಾತೆಯ ಸಂತತಿಯಾಗಿದ್ದು ಸತ್ತ ನಂತರವೂ ಯಮರಾಜ ಅವುಗಳನ್ನ ಕೊಂಡೊಯ್ಯುವುದಿಲ್ಲವಂತೆ. ಇಲಿಗಳ ರೂಪದಲ್ಲಿ ತಾಯಿಯ ಸೇವೆಯಲ್ಲೇ ಉಳಿಯುತ್ತವೆ ಎಂಬ ಪ್ರತೀತಿ ಇದೆ. ಈ ಇಲಿಗಳನ್ನ ಕಾಬಾ ಎಂದು ಕೂಡ ಕರೆಯಲಾಗುತ್ತದೆ. ವಿಶ್ವದ ಮೊದಲ ಆಸ್ಪತ್ರೆ ರೈಲು. ಜುಲೈ 16, 1991ರಂದು ವಿಶ್ವದ ಮೊದಲ ಆಸ್ಪತ್ರೆ ರೈಲು ತನ್ನ ಮೊದಲ ಪ್ರಯಾಣದಲ್ಲಿ ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಸ್ನಿಂದ ಪ್ರಯಾಣವನ್ನ ಪ್ರಾರಂಭಿಸಿತು. ಇದನ್ನು ಮುಂಬೈ ಮೂಲದ NGO ಇಂಪ್ಯಾಕ್ಟ್ ಇಂಡಿಯಾ ಫೌಂಡೇಶನ್ ಪ್ರಾರಂಭಿಸಿದ್ದು 2016ರಲ್ಲಿ ರೈಲು ಕ್ಯಾನ್ಸರ್ ಪತ್ತೆ ಮತ್ತು ಕುಟುಂಬ ಯೋಜನೆ ಸೇವೆಗಳಿಗಾಗಿ ರೈಲು
ರೈಲ್ವೆಯಿಂದ 2 ಹೊಸ ಕೋಚ್ಗಳನ್ನು ಪಡೆದುಕೊಂಡಿತು. ಗ್ರಾಮೀಣ ಭಾರತದ ದೂರದ ಪ್ರದೇಶಗಳಲ್ಲಿ ವಾಸಿಸುವ ಸಾವಿರಾರು ಬಡ ರೋಗಿಗಳಿಗೆ ವೈದ್ಯಕೀಯ ನೆರವು ನೀಡುವ ತನ್ನ ಪ್ರಯಾಣವನ್ನ ಮುಂದುವರೆಸಿದೆ. ವಿಶೇಷವಾಗಿ ಇದು ಒಂದು ಜಿಲ್ಲೆಯಲ್ಲಿ 1 ತಿಂಗಳು ಕಳೆಯುತ್ತದೆ. ಕಣ್ಣಿನ ಪೊರೆ ಮತ್ತು ಕ್ಯಾನ್ಸರ್ನಿಂದ ಹಿಡಿದು ಸೀಳು ಅಂಗುಳ ಮತ್ತು ಮೂಳೆಯ ಚಿಕಿತ್ಸೆಯವರೆಗಿನ ಶಸ್ತ್ರಚಿಕಿತ್ಸೆಯನ್ನ ಮಾಡುತ್ತದೆ. ವಿಶ್ವದ ಅತ್ಯಂತ ಹಳೆಯ ಖಗೋಳ ವೀಕ್ಷಣಾಲಯ ಜಂತರ್ ಮಂತರ್ 1734ರಲ್ಲಿ ರಜಪೂತ ರಾಜ ಸವಾಯಿ 2ನೇ ಜೈಸಿಂಗ್ ಅವರು ಈ ಬೃಹತ್ತಾದ ವೀಕ್ಷಣಾಲಯವನ್ನು ನಿರ್ಮಿಸಿದರು. ಭಾರತದಲ್ಲಿ ಒಟ್ಟು 5 ಜಂತರ್ ಮಂತರ್ ವೀಕ್ಷಣಾಲಯಗಳು ಕಂಡುಬರುತ್ತವೆ. ಅದುವೇ ದೆಹಲಿ, ಉಜ್ಜಯಿನಿ, ಜೈಪುರ, ಮಥುರಾ ಮತ್ತು ವಾರಣಾಸಿಗಳಲ್ಲಿ. ಜೈಪುರದಲ್ಲಿರುವ ಜಂತರ್ ಮಂತರ್ 5 ಜಂತರ್ ಮಂತರ್ ವೀಕ್ಷಣಾಲಯಗಳಲ್ಲೇ ಅತಿದೊಡ್ಡ ಮತ್ತು ಅತ್ಯಂತ ಪ್ರಖ್ಯಾತಿಯನ್ನ ಹೊಂದಿದೆ. ಜೈಪುರದಲ್ಲಿರುವ ಸಾಮ್ರಾಟ್ ಯಂತ್ರವು ಪ್ರಮುಖವಾಗಿದ್ದು ಇದು ಜೈಪುರ ಅಕ್ಷಾಂಶವಾದ 27 ಡಿಗ್ರಿಗಳಲ್ಲಿ ಕೋನವಾಗಿದೆ. ಅಂದರೆ ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳುತ್ತಿದ್ದಂತೆ ಯಂತ್ರದ ನೆರಳು ದಿನದ ಸರಿಯಾದ ಸಮಯವನ್ನು ಸ್ಥಳೀಯ ಜೈಪುರ ಸಮಯಕ್ಕಿಂತ ಕೇವಲ 2 ಸೆಕೆಂಡುಗಳ ವ್ಯತ್ಯಾಸದೊಂದಿಗೆ ನಿಖರವಾಗಿ ಹೇಳುತ್ತದೆ. ಕೇವಲ ಕಲ್ಲಿನ ರಚನೆಗಳಿಂದ ಆಕಾಶಕಾಯಗಳ ಸ್ಥಾನವನ್ನು ಅರ್ಥೈಸಲು ಮತ್ತು ಸ್ಥಳೀಯ ಸಮಯವನ್ನ ಲೆಕ್ಕಾಚಾರ ಮಾಡುವ ವಿಶ್ವದ ಅತಿದೊಡ್ಡ ಸನ್ ಡಯಲ್ ಆಗಿದೆ. 50,000 ಆಫ್ರಿಕನ್ ಆನೆಗಳ ತೂಕಕ್ಕೆ ಸಮವಾಗಿರುವ ಬಾಂದ್ರಾವರ್ಲಿ ಸೀಲಿಂಗ್ ಸೇತುವೆ. ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಕಂಡುಬರುವ ರಾಜೀವ್ ಗಾಂಧಿ ಸೀಲಿಂಗ್ ಎಂದೇ ಕರೆಯಲ್ಪಡುವ ಬಾಂದ್ರಾವರ್ಲಿ ಸಮುದ್ರ ಸಂಪರ್ಕ ಸೇತುವೆಯನ್ನು 16 ಶತಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದು, ಸಮುದ್ರ ಸಂಪರ್ಕದ ನಿರ್ಮಾಣವನ್ನು 2000 ಇಸವಿಯಲ್ಲಿ ಪ್ರಾರಂಭಿಸಲಾಯಿತು ಮತ್ತು 2010ರಲ್ಲಿ ಪೂರ್ಣಗೊಂಡಿತು. 5.6 ಕಿಲೋಮೀಟರ್ ಉದ್ದ 8 ಲೇನ್ ಅಗಲದ ಕೇಬಲ್ ತಡಿಯ ಸೇತುವೆ ಇದಾಗಿದ್ದು ಭಾರತದ 5ನೇ ಅತಿ ಉದ್ದದ ಸೇತುವೆಯಾಗಿದೆ. ಇದು 7.0 ತೀವ್ರತೆಯ ಭೂಕಂಪವನ್ನು ತಡೆದುಕೊಳ್ಳಬಲ್ಲದು. ಇದರ ಎತ್ತರವು ಕುತುಬ್ ಮಿನಾರ್ನ ಎತ್ತರಕ್ಕಿಂತ 63 ಪಟ್ಟು ಹೆಚ್ಚಿದೆ. ಸೇತುವೆಯಲ್ಲಿ ಬಳಸಲಾದ ಉಕ್ಕಿನ ತಂತಿಯು ಭೂಮಿಯ ಒಟ್ಟು ಸುತ್ತಳತೆಗೆ ಸಮನಾಗಿರುತ್ತದೆ. ಸುಮಾರು 2000 ವರ್ಷಗಳಷ್ಟು ಹಳೆಯದಾದ ಕುಂಭಮೇಳ ಹಬ್ಬ. ಕುಂಭಮೇಳವು ಪ್ರತಿ 3 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ. ಈ ಹಬ್ಬವು ಅತಿದೊಡ್ಡ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದ್ದು, ಇದು ಭಕ್ತರು ತಮ್ಮ ಹಿಂದಿನ ಪಾಪಗಳನ್ನು ತೊಡೆದುಹಾಕಲು ಭರವಸೆಯಲ್ಲಿ ತೆಗೆದುಕೊಳ್ಳುವ ತೀರ್ಥಯಾತ್ರೆಯಾಗಿದೆ. ದೇಶದೆಲ್ಲೆಡೆಯಿಂದ ಲಕ್ಷಾಂತರ ಭಕ್ತರು ಬರುವುದರಿಂದ ಕುಂಭಮೇಳದಲ್ಲಿ ಅತಿ ಹೆಚ್ಚು ಜನರು ಸೇರುತ್ತಾರೆ. ಪ್ರತಿ 3 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನ ಆಯೋಜಿಸಲಾಗುತ್ತದೆ ಮತ್ತು ಸ್ಥಳವು 4 ವಿಭಿನ್ನ ಸ್ಥಳಗಳ ನಡುವೆ ಬದಲಾಗುತ್ತದೆ. ಅದುವೇ ಪ್ರಯಾಗ, ಉಜ್ಜಯಿನಿ, ನಾಸಿಕ್ ಮತ್ತು ಹರಿದ್ವಾರ. ಆದ್ದರಿಂದ ಮೇಳವು 12 ವರ್ಷಗಳ ನಂತರ ಪ್ರತಿ ಸ್ಥಳಕ್ಕೆ ಮರಳುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಸಾಗರ ಮಂಥನ ಸಮಯದಲ್ಲಿ ರಾಕ್ಷಸರು ಅಮೃತವನ್ನ ಪಡೆಯುವುದನ್ನು ತಡೆಯಲು ವಿಷ್ಣುವು ಮೋಹಿನಿಯ ವೇಷವನ್ನ ಧರಿಸುತ್ತಾರೆ. ಅವರ ಹೋರಾಟದ ಸಮಯದಲ್ಲಿ ಈ ಅಮೃತದ ಕೆಲವು ಹನಿಗಳು ಭೂಮಿಯ ಮೇಲೆ ಬಿದ್ದವು ಎಂದು ಹೇಳಲಾಗುತ್ತದೆ. ಈ 4 ನಗರಗಳು ಈ ಹನಿಗಳಿಂದಲೇ ಆಶೀರ್ವದಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ. ಇದಿಷ್ಟು ಮಾಹಿತಿ ನಮ್ಮ ಭಾರತದ ಕೆಲವು ಕುತೂಹಲಕಾರಿ ಸಂಗತಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.